ರಘು ಅವರೇ, ತಮಗೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಸ್ಫೂರ್ತಿ ಯಾರು? ಮೊದಲನೇದಾಗಿ ಈ ಸಿನಿಮಾ ಆಸೆ ಹುಟ್ಟಿಸಿದೆ ನನ್ನ ತಂದೆ. ಹೌದಾ? ಅವರು ಅಷ್ಟು ಸಿನಿಮಾಗಳನ್ನ ನೋಡ್ತಿದ್ರು. ಯಾವಾಗಲೂ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಅವ್ರು ನನಗೂ ಅದ್ರ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾರೆ. ಸ್ಕೂಲ್ ಟೈಮ್ಸಿಂದನೂ ಆ ಸಿನಿಮಾ ನೋಡ್ದ, ಈ ಸಿನಿಮಾ ನೋಡು, ಇದರಲ್ಲಿ ಈ ಥರ ಕಲಿಯೋದಿರುತ್ತೆ. ನನ್ನಪ್ಪ ರಾಜ್ಕುಮಾರ್ ಸರ್ ದೊಡ್ಡ ಅಭಿಮಾನಿ. ಅವ್ರು ಹೇಳ್ತಿದ್ದ ರೀತಿ ಎಲ್ಲ ಕೇಳ್ತಾ ಇದ್ರೆ ಹೌದು ಚೆನ್ನಾಗಿದೆ. ಆಮೇಲೆ ಅವ್ರ ಬಗ್ಗೆ ಹೊಗಳ್ತಿದ್ರು. ಅಂದರೆ ಅವ್ರು ಯಾವ ಥರ ನಡ್ಕೋತಿದ್ರು, ಯಾವ ಥರ ಇದ್ದರು ಇಂಡಸ್ಟ್ರಿಯಲ್ಲಿ, ಆಮೇಲೆ ಅವ್ರು ಬಂದಾಗ ಯಾವ ಥರ ಇರುತ್ತೆ, ಜನ ಯಾವ ಥರ ಬರ್ತಾರೆ, ಅವ್ರದ್ದೊಂದು ರೆಸ್ಪೆಕ್ಟ್ ಏನಿದೆ ಕರ್ನಾಟಕದಲ್ಲಿ, ಅದನ್ನು ಹೇಳ್ತಿರುವಾಗ ನಮಗೂ ಹೌದು ಈ ಥರ ನಾವು ಆಗಬೇಕು ಒಂದು ದಿವಸ ಅನ್ನೋ ಆಸೆ ಅವಾಗಲಿಂದ ಶುರು ಆಗ್ತಾ ಬರ್ತಾ ಹಂಗೆ ನಮ್ಮ ವಿಷ್ಣು ಸರ್ನ ನೋಡ್ತಾ ಇದ್ದೆ. ವಿಷ್ಣು ಸರ್ದೇ ಕಲರ್ಫುಲ್ಲಾಗಿ ಸಿನಿಮಾ ಬರ್ತಿತ್ತು ಆಗ. ಈಗ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಬ್ಲ್ಯಾಕ್ ಆ್ಯಂಡ್ ವೈಟಿಗಿಂತ ನಾವು ಆ ವಯಸ್ಸಲ್ಲಿ ಕಲರ್ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಿದ್ವಿ. ಹಾಗೆಲ್ಲ ಜಾಸ್ತಿ ಬರ್ತಿದ್ದು ವಿಷ್ಣು ಸರ್ದೇ ಟಿ ವಿಲಿ ಜಾಸ್ತಿ ಪ್ರೊಜೆಕ್ಟ್ ಆಗ್ತಿತ್ತು. ಅವ್ರನ್ನ ನೋಡ್ಕೊಳ್ತಾ ಬಂದು ಅದಾದ ನಂತರ ನಮಗೆ ದರ್ಶನ್ ಸರು ಅಷ್ಟೇ ಇಷ್ಟ ಅದು ನಮಗೆ. ಹೋಗ್ತಾ 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 ದರ್ಶನ್ ಸರ್ ಮೇಲೆ ತುಂಬ ಅಂದರೆ ಅವ್ರದ್ದೊಂದು ಕ್ರೇಜು, ಅದೊಂದು ಫ್ಯಾನು, ಮತ್ತು ಕನ್ನಡ ಸಿನಿಮಾಗಳ ಬಗ್ಗೆ ಅವ್ರಿಗಿರೋ ಒಲವು. ಹೌದು ನಾವು ಒಂದು ದಿವಸ ಆಗಬೇಕು, ಈ ಥರ ಇಂಡಸ್ಟ್ರಿಯಲ್ಲಿ ಬರಬೇಕು ನಾವು ಅನ್ನೋ ಆಸೆ ಹಂಗೆ ಬಂತು. ಯಾರು ರೋಲ್ ಮಾಡೆಲ್ ಇಲ್ಲ ಸ್ಫೂರ್ತಿ ಅಂತ ಹೇಳ್ತೀರಿ ಇಂಡಸ್ಟ್ರಿನಲ್ಲಿ ತಮಗೆ? ಇಲ್ಲ ಯಾರನ್ನ ತಾವು ಫಾಲೋ ಮಾಡ್ತೀರಿ ಅಂತ ಕೇಳೋದಾದ್ರೆ? ಮೊದಲೇ ಇಬ್ಬರನ್ನ ಮಾಡ್ತೀನಿ, ವಿಷ್ಣು ಸರ್ನ ಮತ್ತು ದರ್ಶನ್ ಸರ್ನ ಫಾಲೋ ಮಾಡ್ತೀರಿ. ಸೊ ತಮಗೆ ಇಂಡಸ್ಟ್ರಿನಲ್ಲಿ ಯಾರು ಸ್ಫೂರ್ತಿ? ವೆದರ್ ಇಟ್ ಸ್ಮಾಲ್ ಸ್ಕ್ರೀನ್ ಆರ್ ಬಿಗ್ ಸ್ಕ್ರೀನ್, ಇಟ್ಸ್ ಅಪ್ ಟು ಯು. ಯಾವುದನ್ನು ನೀವು ಹೇಳ್ತೀರಿ? ನಂಗೆ ಆ್ಯಕ್ಚುಲಿ ಐ ಆಮ್ ಶೋರ್ ನೀವು ಯಾವ್ದಾರು ಹೀರೋಯಿನ್ ಹೆಸರು ತೊಗೋತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಬಟ್ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಸ್ವಾತಿ ಅಕ್ಕ ಅಂತ ಒಬ್ಬರು, ಶಿ ಈಸ್ ಚಕ್ರವ್ಯೂಹದಲ್ಲಿ ರಚಿತಾ ರಾಮ್ ಅವ್ರ ಅಮ್ಮ ಪಾತ್ರ ಮಾಡಿರೋರು. ಅವರು ನನ್ನ ಸೀರಿಯಲ್ ಜರ್ನಿನಲ್ಲಿ ಫಸ್ಟ್ ಸೀರಿಯಲಿಂದ ನನ್ನ ಜೊತೆ ಇದ್ದಾರೆ. ನಾನು ಮಾಡಿರೋ ಎಲ್ಲ ಸೀರಿಯಲ್ಸಲ್ಲೂ ಒಂದು ಪಾತ್ರ ಅವ್ರದ್ದು ಇದೆ. ಸೊ ಹಾಗಾಗಿ ಐ ಥಿಂಕ್ ಅವ್ರ ಜರ್ನಿ ನೋಡಿದ್ರೆ ಹೀರೋಯಿನ್ ಆಗಿ ಬಂದವರು ಇವತ್ತವರೆಗೂ ಇಂಡಸ್ಟ್ರಿನಲ್ಲಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ, ಸೀರಿಯಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರ ಹೆಸರು ತೊಗೊಂಡ್ರೆ ಪ್ರತಿಯೊಬ್ಬರು ಅವ್ರ ಬಗ್ಗೆ ಒಳ್ಳೆಯದೇ ಮಾತಾಡ್ತಾರೆ. ದೇರ್ ಈಸ್ ನೋ ಬಡಿ ಇನ್ ದಿ ಇಂಡಸ್ಟ್ರಿ ಅವ್ರ ಕಡೆ ಪಾಯಿಂಟ್ ಮಾಡಿಕೊಂಡು ಒಂದು ನೆಗೆಟಿವ್ ಹೇಳೋ ಥರ. ಅವ್ರು ಅದನ್ನು ಹೇಗೆ ಮೇಂಟೈನ್ ಮಾಡಿದ್ದಾರೆ, ಇಷ್ಟು ವರ್ಷ ಅದನ್ನು ಹೇಗೆ ಕಾಪಾಡ್ಕೊಂಡು ಬಂದಿದ್ದಾರೆ, ಐ ಹ್ಯಾವ್ ನೋ ಐಡಿಯಾ. ಬಟ್ ಸ್ವಾತಿ ಅಕ್ಕ ಜೊತೆ ಮಾತಾಡಿದಾಗೆಲ್ಲ ನಾನು ಇದೇ ಹೇಳೋದು, ಐ ಜಸ್ಟ್ ವಾಂಟ್ ಟು ಬಿ ಲೈಕ್ ಯು ಒನ್ ಡೇ ಅಂತ. ದಟ್ಸ್ ಬ್ಯೂಟಿಫುಲ್. ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಇಲ್ಲೇ ಏನೋ ಸಾಧನೆ ಮಾಡಬೇಕು ಅಂತ ಈ ಆಸೆ ಹುಟ್ಟಿದ್ದು ಯಾವಾಗ? ರಂಗಭೂಮಿಗೆ ಸೇರ್ಕೊಂಡಾಗ. ಅದಾದಮೇಲೆ ಹೌದು ರಂಗಭೂಮಿ ಆಯ್ತು, ಈಗ ಜೊತೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದ್ಮೇಲೆ ಒಂದಷ್ಟು ಎಷ್ಟೊಂದು ಆಡಿಷನ್ಗೆ ಹೋಗ್ತೀವಿ, ಸೆಲೆಕ್ಟ್ ಆಗಲ್ಲ, ಇಲ್ಲ ಅವರಿಂದ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ಸು ಆ ಥರ ಇರುತ್ತೆ, ಇಲ್ಲ ನಮ್ಮಿಂದನೇ ತಪ್ಪಿರ್ಬೋದು, ನಾನೇ ಆ ಥರದ್ದೊಂದು ಪರ್ಫಾಮೆನ್ಸ್ ನಾನು ಕೊಡ್ತಿರಲ್ವೇನೋ, ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಳ್ತಾ ಬರ್ತಾ ಇರುವಾಗ ಆಮೇಲೆ ಇಲ್ಲ ಮಾಡಲೇಬೇಕು, ನಾವು ಒಂದು ಸಿನಿಮಾ ಮಾಡಲೇಬೇಕು, ನಾವು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರನ್ನ ತಗೋಬೇಕು, ಕರ್ನಾಟಕದ ಜನತೆನ ಎಂಟರ್ಟೈನ್ ಮಾಡಬೇಕು ಅಂತ ಫಿಕ್ಸ್ ಆಗಿ. ಸೊ ಇವಾಗ ಫಸ್ಟ್ ಸಿನಿಮಾ ತಾವು ಹೀರೋ ಆಗಿ ಲಾಂಚ್ ಆಗ್ತಿದ್ದೀರಾ ಅಂದ ತಕ್ಷಣ ಬಹಳಷ್ಟು ಯೋಚನೆ ಮಾಡೋದಿರುತ್ತೆ, ಸ್ಕ್ರಿಪ್ಟ್ ವೈಸ್ ಆಗಿರ್ಬೋದು. ಈ ಮೂವಿನೇ ಚೂಸ್ ಮಾಡಬೇಕಂದ್ರೆ ದೇರ್ ವಿಲ್ ಬಿ ಅ ಸ್ಟ್ರಾಂಗ್ ರೀಸನ್ ಬಿಹೈಂಡ್. ಸೊ ಆ ರೀಸನ್ ಏನಿತ್ತು? ರೋಣ ಅನ್ನೋ ಚಿತ್ರವನ್ನೇ ಆಯ್ಕೆ ಮಾಡ್ಕೋಬೇಕು. ಈಗ ನಾನೀಗ ಹೊಸದಾಗಿ ಆಚೆಗೆ ಬರ್ತಿರೋದ್ರಿಂದ ನಾನು ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇದೊಂದು ಮೇನ್ ಆಗಿರುತ್ತೆ, ಫಸ್ಟ್ ಸ್ಟೆಪ್ ಆಗಿರುತ್ತೆ. ಈಗ ಅದು ಹೀರೋ ಆಗಿ ಬರ್ತಿರೋದ್ರಿಂದ ಆ ಥರ ಇದು ಎಲ್ಲ ಎಲಿಮೆಂಟ್ಸು ಈ ರೋಣ ಅನ್ನೋ ಸಿನಿಮಾದಲ್ಲಿದೆ. ಫಾರ್ ಎಕ್ಸಾಂಪಲ್ ಫೈಟ್ ಆಗಿರ್ಬೋದು, ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಅದು ಬಿಟ್ಟರೆ ಡ್ಯಾನ್ಸ್ ವೈಸ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಇನ್ನೂ ಎಲ್ಲ ಎಲಿಮೆಂಟ್ಸ್ಗಳನ್ನೂ ಸೇರಿಸಿದ್ರೆ ನಾನು ಈ ಸಿನಿಮಾದಿಂದ ಆಚೆ ಬಂದರೆ ನನ್ನ ಯಾರಾದರೂ ರೆಕಗ್ನೈಸ್ ಮಾಡಿ ನನಗೂ ಒಂದಷ್ಟು ಆಪರ್ಚುನಿಟೀಸ್ ಬರ್ಬೋದು ಅನ್ನೋ ಥರ ಇದ್ದಾಗೇ ಈ ರೋಣ ಅನ್ನೋ ಸ್ಕ್ರಿಪ್ಟ್ನಲ್ಲಿ ಅದೆಲ್ಲ ಇತ್ತು. ಸೊ ಅದಕ್ಕೆ ಇದನ್ನು ಮಾಡಲೇಬೇಕು, ಇದನ್ನೇ ಮಾಡೋಣ ಅಂತ ಹೇಳಿನೇ ಚೂಸ್ ಮಾಡಿ. ಸೊ ಬರೀ ನಟನೆ ಮಾತ್ರ ಅಲ್ಲ, ಹೋಮ್ ಬ್ಯಾನರ್ ಅಲ್ವಾ? ಇಲ್ಲ, ನಮ್ಮದೊಂದು ಟೀಮ್ ಇದೆ. ಸೊ ಇವಾಗ ಯಾರನ್ನೇ ಕೇಳಿದ್ರು ಸಿನಿಮಾ ಇಂಡಸ್ಟ್ರಿ ಹೆಂಗೆ ಹಣ ಹೂಡಿಕೆ ಮಾಡೋದು ಅನ್ನೋ ಯೋಚನೆ ಹಾಕ್ತಾರೆ. ಸೊ ಇಂಥ ಟೈಮ್ನಲ್ಲಿ ಹಣನೂ ಹಾಕಿ ನಟನೆ ಮಾಡ್ತಿರುವಂಥದ್ದು ಇಟ್ಸ್ ವೆರಿ ರೆಸ್ಪಾನ್ಸಿಬಲ್. ಆ ರೋಲ್ ಬಗ್ಗೆ ಹೇಳೋದಾದ್ರೆ ನೋಡಿ, ಈಗ ನಾನು ಯಾರೂ ಅಲ್ಲ, ಬೇರೆಯವ್ರು ಯಾರೋ ನನ್ನ ಹಾಕ್ಕೊಂಡು ಪ್ರೊಡ್ಯೂಸ್ ಮಾಡಿ ನನ್ನ ಹೀರೋ ಮಾಡಬೇಕು ಅಂತ ನಾನು ಯಾರೂ ಅಲ್ಲ. ನಾನು ಈಗ ಒಂದು ಸ್ಟೆಪ್ ಇಡ್ತಾ ಇದ್ದೀನಿ. ಇದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂದರೆ, ಒಂದು ಬಿಸ್ನೆಸ್ಸಿಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಅನ್ನೋದಿರುತ್ತೋ ಆ ಥರ ನಂದು ಒಂದು ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಜೊತೆಲಿ ನನ್ನ ಫ್ರೆಂಡ್ಸ್ ನಿಂತಿದ್ದಾರೆ, ಅವ್ರದ್ದು ಸೇರಿಸಿ ಇದೊಂದು ಸಿನಿಮಾ ಮಾಡ್ಕೊಂಡಿರೋದು. ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕಂತಲೇ ಇದೊಂದು ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡಿ ನಮ್ಮ ಜೊತೆಲಿ ಎಲ್ಲರೂ ಸೇರಿಕೊಂಡು ಮಾಡಿರೋದು. ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಣ, ಅದಾದಮೇಲೆ ಆದರೂ ನಮ್ಗೆ ಈ ಥರ ಆಪರ್ಚುನಿಟೀಸ್ ಬರಲಿ ಅನ್ನೋದನ್ನೇ
ಇದನ್ನು ಮಾಡಿಕೊಂಡು ಜೊತೆಲಿ ಹೌದು ಇದನ್ನು ಈ ಪ್ರೊಡಕ್ಷನ್ನ ಮಾಡೋಕ್ಕೆ ಹಿಂದಿನ ಸಿನಿಮಾದಲ್ಲಿ ಅದರಲ್ಲಿ ತಿಳ್ಕೊಂಡಿದ್ದೆ. ಕೆರೆಬೇಟೆ ಅನ್ನೋ ಏನು ಸಿನಿಮಾ ಇತ್ತು, ನಂದು ಆ್ಯಕ್ಟಿಂಗ್ ಪೋರ್ಷನ್ಸ್ ಏನೂ ಇಲ್ಲ ಅಂದಿದ್ರು ನಾನು ಸ್ಪಾಟಲ್ಲಿ ಇರ್ತಿದ್ದೆ. ಓಕೆ. ಯಾಕೆಂದರೆ ನನಗೆ ಗೊತ್ತಿತ್ತು ನಾನು ಒಂದು ಮಾಡಲೇಬೇಕು ಸಿನಿಮಾನ. ಸೊ ಅದು ಏನಿದೆ ಡೌನ್ ವರ್ಕ್ಸ್ ಏನಿದೆ, ಬ್ಯಾಕ್ಗ್ರೌಂಡ್ ವರ್ಕ್ಸ್ ಏನೇನಿದೆ, ಫಾರ್ ಎಕ್ಸಾಂಪಲ್ ಡೇ ವೈಸು ಒಬ್ಬ ಲೈಟ್ ಆಫೀಸರ್ ಬಾಯ್ ಪೇಮೆಂಟ್ ಏನಿದೆ, ಒಬ್ಬ ಕ್ರೇನ್ ಡಿಪಾರ್ಟ್ಮೆಂಟ್ದು ಏನಿದೆ, ಪ್ರೊಡಕ್ಷನ್ ಅಂದರೆ ಎಷ್ಟು ಜನ ಇರ್ತಾರೆ, ಆಮೇಲೆ ಪ್ರತಿಯೊಂದು ಪೇಮೆಂಟ್ನ ತಿಳ್ಕೊಳ್ತಾ ಹೋದೆ. ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿದ್ದೆ, ಆ ಥರನೇ ಇದ್ದೆ. ಒಲ್ಲಬಣ್ಣ ಅಂತ ಅವ್ರ ಜೊತೆಲೇ ಇದ್ದೆ, ಮ್ಯಾನೇಜರ್ ಒಲ್ಲಬಣ್ಣ ಅಂತ. ಅವ್ರು ನನಗೂ ಹೇಳ್ಕೊಡ್ತಾ ಬಂದರು. ಅದರಲ್ಲಿ ಕಲಿಯೋದು ಕೂಡ ಜಾಸ್ತಿ ಇತ್ತು. ಆಮೇಲೆ ಈ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ಕಲಿತೆ. ಪ್ರತಿ ಸಿನಿಮಾದಲ್ಲೂ ಕಲ್ತ್ಕೊಂಡು ಇನ್ನೂ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೋದು. ಅದೇ ಥರ ಇದು ಕಲ್ತ ಮೇಲೇ ಈ ಸಿನಿಮಾನ ಮಾಡಿ.